ಎಲ್ಲರಿಗೂ ವಂದನೆಗಳು. ಇವತ್ತು ರಕ್ಷಣೆಯ ಕುರಿತು ನಾವು ಧ್ಯಾನ ಮಾಡೋಣ. ಯಾಕಂತಂದರೆ ಇದರ ಮೇಲೆ ಬಹಳಷ್ಟು ಜನರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಅಭಿಪ್ರಾಯಗಳು ಇರೋದರಿಂದ ಸ್ವಲ್ಪ ಇದರ ಕುರಿತು ನಾವು ಧ್ಯಾನ ಮಾಡೋದು ತುಂಬ ಒಳ್ಳೆಯದು ಅಂತ ನನಗನ್ನಿಸ್ತು. ಹಾಗಾಗಿ ಇದರ ಕುರಿತು ಇವತ್ತು ನಾವು ಲೇಖನಗಳನ್ನು ತೆಗೆದು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡೋಣ. ರಕ್ಷಣೆ ಎಂಬುದು ದೇವರ ಉಚಿತಾರ್ಥ ಕೃಪೆಯಿಂದ ಸಿಕ್ಕಿರುವಂತಹದ್ದು. ಇದು ದೇವರು ಉಚಿತವಾಗಿ ನಮಗೆ ಕೊಟ್ಟಿರುವಂಥ ವರ. ನಮ್ಮ ಪುಣ್ಯ ಕಾರ್ಯಗಳಿಂದ ಕ್ರಿಯೆಗಳಿಂದ ನಾವು ಪಡ್ಕೊಂಡಿರುವಂಥದ್ದಲ್ಲ, ನಾವು ಸಾಧನೆ ಮಾಡಿಕೊಂಡಿರುವಂಥದ್ದಲ್ಲ. ದೇವರು ಉಚಿತವಾಗಿ ಕೊಟ್ಟಿರುವಂಥದ್ದು ಈ ರಕ್ಷಣೆಯನ್ನು. ಅದು ಎಲ್ಲರೂ ನಂಬಬೇಕಾಗಿರುವಂತಹ ಸತ್ಯ. ಇದು ನಂಬಲೇಬೇಕು. ಹಾಗೆ ಬರೀ ನಂಬಿಕೆ ಇದ್ದರೆ ಆಗುತ್ತಾ ಅಥವಾ ದೀಕ್ಷಾ ಸ್ನಾನ ಕೂಡ ಅವಶ್ಯಕತೆ ಇದೆಯಾ ಅನ್ನೋದನ್ನು ಕೂಡ ನಾವು ನೋಡಬೇಕು. ಯಾಕಂತಂದರೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು, ಅದು ದೇವರಿಂದ ನಮಗೆ ಸಿಕ್ಕಿದೆ, ದೇವರು ಉಚಿತವಾಗಿ ನಮಗೆ ಕೊಟ್ಟಿದ್ದಾರೆ ರಕ್ಷಣೆ ಅನ್ನೋದನ್ನು ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಯಾಕಂತಂದರೆ ನಾವು ಪಾಪಿಗಳು. ಇಲ್ಲೇನು ನಾವು ನೀತಿವಂತರಾಗಿದ್ದು ರಕ್ಷಣೆಯನ್ನು ಪಡ್ಕೊಂಡಿದ್ದೀವಿ, ಇಲ್ಲ ನಾವು ಪುಣ್ಯ ಕಾರ್ಯಗಳಿಂದ ನಾವು ಪಡ್ಕೊಂಡಿದ್ದೀವಿ ಅನ್ನೋದಕ್ಕೇನಿಲ್ಲ. ಇಲ್ಲಿ ನಾವೆಲ್ಲರೂ ಪಾಪಿಗಳೇ. ಇದನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಮತ್ತು ಈಗ ರಕ್ಷಣೆ ಅನ್ನೋದು ಹೇಗೆ ನಮಗೆ ಸಿಕ್ಕಿದೆ? ಬರೀ ನಂಬಿರೋದ್ರಿಂದಲ ಅಥವಾ ನಂಬಿ ದೀಕ್ಷಾ ಸ್ನಾನ ತಗೊಂಡಿರೋದ್ರಿಂದಲ? ಒಂದು ಸಾರಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪೇತ್ರನು ಪ್ರಸಂಗ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿರುವಂಥ ಅವರ ಮುಂದೆ ಇರುವಂಥ ಎಲ್ಲ ಜನರು ಭಯಭೀತರಾಗಿ ಆ ಪ್ರಸಂಗ ಕೇಳಿದ ನಂತರ ಪೇತ್ರನನ್ನು ಮತ್ತು ಉಳಿದ ಅಪೊಸ್ತಲರನ್ನು ಅವರು ಕೇಳಿದ್ದೇನಂತಂದರೆ, ಸಹೋದರರೇ, ನಾವು ಏನು ಮಾಡಬೇಕು ಇವಾಗ ಹಾಗಾದರೆ ಅಂತ ಪೇತ್ರನನ್ನು ಮತ್ತು ಅಲ್ಲಿದ್ದಂತಹ ಅಪೊಸ್ತಲರನ್ನು ಕೇಳ್ತಾರೆ. ಕೇಳಿದಾಗ ಪೇತ್ರನೇನು ಹೇಳ್ತಾನಂತಂದರೆ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನ ನೋಡೋಣ. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮದಾನವನ್ನು ಹೊಂದುವಿರಿ. ಏನಂತೆ? ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಅಂತಂದರು. ಯಾಕಂತಂದರೆ ದೀಕ್ಷಾ ಸ್ನಾನ ಅನ್ನೋದು, ದೀಕ್ಷಾ ಸ್ನಾನ ತಗೊಂಡಿದ್ದಾದ ಮೇಲೆ ನಾವು ಅವತ್ತಿನಿಂದ ನಾವು ಕ್ರಿಸ್ತನವರು. ನಾನು ಯೇಸು ಕ್ರಿಸ್ತನನ್ನು ನಂಬಿದ್ದೀನಿ ಅನ್ನುವುದಕ್ಕೆ ಅದು ಬಹಿರಂಗವಾಗಿ ಕೊಡುವಂಥ ಸಾಕ್ಷಿ. ಖಂಡಿತವಾಗಿಯೂ ನಂಬೋದೇ ಅಲ್ಲ, ನಂಬಿ ದೀಕ್ಷಾ ಸ್ನಾನ ಪಡೆದುಕೊಳ್ಳಬೇಕು. ದೀಕ್ಷಾ ಸ್ನಾನ ಇಲ್ಲ ಅಂತಂದರೆ ಅದು ಹೆಂಗೆ? ನಾನು ಕ್ರಿಸ್ತನನ್ನು ನಂಬಿದ್ದೀನಿ ಅನ್ನೋದಕ್ಕೆ ಆಧಾರ ಏನು? ಸಾಕ್ಷಿ ಏನು? ಯಾಕಂತಂದರೆ ಮಾರ್ಕ್ನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಅಲ್ಲಿ ಕೂಡ ಯೇಸು ಕ್ರಿಸ್ತನೇ ಸ್ವತಃ ತಾನೇ ಹೇಳ್ತಾ ಇದ್ದಾನೆ. ಏನಂತ? 16ನೇ ವಚನ, 16ನೇ ಅಧ್ಯಾಯ 15, 16 ವಚನಗಳನ್ನು ನೋಡೋಣ. ನೀವು ಲೋಕದ ಎಲ್ಲ ಕಡೆಗೂ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು
ರಕ್ಷಣೆ ಹೊಂದುವನು. ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ನಂಬಿರುವಂಥ ವ್ಯಕ್ತಿ ಕಂಪಲ್ಸರಿ ದೀಕ್ಷಾ ಸ್ನಾನ ತಗೊಳ್ತಾನೆ. ಯಾಕಂತಂದರೆ ಅವನಿಗೊಂದು ಭಯ ಸ್ಟಾರ್ಟ್ ಆಗುತ್ತೆ. ನಾನು ಎಲ್ಲಿ ದೇವರಿಗೆ ದೂರ ಆಗೋಗ್ತೀನೋ ಅನ್ನೋ ಭಯ ಪ್ರಾರಂಭವಾಗುತ್ತೆ. ನಾನು ಇನ್ನು ದೇವರಿಂದ ದೂರ ಆಗಬಾರ್ದು, ದೇವರಲ್ಲೇ ನಾನು ಇರಬೇಕು, ದೇವರಿಗಾಗಿ ಜೀವಿಸಬೇಕು. ಯಾಕಂತಂದರೆ ನಾನು ಇಷ್ಟು ಕಾಲ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದೀನಿ. ಈಗ ಸತ್ಯ ಗೊತ್ತಾಗಿದೆ. ಇನ್ನು ಮುಂದೆ ಆದರೂ ನಾನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಜೀವಿಸಬೇಕು, ಇಲ್ಲಂತಂದರೆ ನನಗೆ ನರಕ ಸಿದ್ಧವಾಗುತ್ತೆ ಅಂತ ಹೇಳಿ ಅವತ್ತು ತನ್ನನ್ನು ತಾನು ಕ್ರಿಸ್ತನಿಗೆ ಪ್ರತಿಷ್ಠೆ ಮಾಡಿಕೊಳ್ತಾನೆ. ದೀಕ್ಷಾ ಸ್ನಾನದ ಮೂಲಕ ಬಹಿರಂಗವಾಗಿ ಸಾಕ್ಷಿ ಅದು. ನಾನು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ದೀನಿ ಅನ್ನೋದಕ್ಕೆ ಅದೊಂದು ಬಹಿರಂಗವಾದ ಸಾಕ್ಷಿ. ಯಾಕಂತಂದರೆ ಈ ದೀಕ್ಷಾ ಸ್ನಾನ ಅನ್ನೋದು ಮನುಷ್ಯರಿಂದ ಬಂದಂತಹ ಕಟ್ಟಳೆ ಏನಲ್ಲ. ಇದು ಮನುಷ್ಯರು ಆಚರಿಸಿಕೊಂಡು ಬರುತ್ತಿದ್ದಂತಹ ಆಚಾರನೂ ಅಲ್ಲ, ಇದು ಸಂಪ್ರದಾಯ ಅಲ್ಲ. ಇದು ದೇವರಿಂದ ಬಂದಿರುವಂಥದ್ದು. ದೇವರು ಒಂದನ್ನು ಹೇಳ್ತಾ ಇದ್ದಾರೆ ಅನ್ನೋದಾದರೆ ಅದು ವ್ಯರ್ಥವಾಗಿ ಹೇಳೋದಿಲ್ವಲ್ಲ. ಖಂಡಿತವಾಗಿಯೂ ದೀಕ್ಷಾ ಸ್ನಾನ ಅನ್ನೋದು ಎಲ್ಲರಿಗೂ ಬೇಕು. ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಲಿಲ್ಲ ಅಂತಂದರೆ ಈತನು ಕ್ರಿಸ್ತನನ್ನು ನಂಬಿದ್ದಾನೆ ಅಂತ ಹೇಗೆ ತಿಳ್ಕೊಳ್ಳೋದು? ಯಾಕಂತಂದರೆ ಎಲ್ಲರ ಮುಂದೆನೂ ಅದು ಸಾಕ್ಷಿ ಅಲ್ವಾ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 32-33 ವಚನಗಳನ್ನು ನೋಡೋಣ. ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನು ಎಂದು ಒಪ್ಪಿಕೊಳ್ಳುವನೋ ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಈ ಮಾತನ್ನು. ಮನುಷ್ಯರ ಮುಂದೆ ಅಂತಂದರೆ ಈ ದೀಕ್ಷಾ ಸ್ನಾನ ಅನ್ನೋದರ ಮೂಲಕ ನಾವು ಕ್ರಿಸ್ತನವನು ಅಂತ ಒಪ್ಪಿಕೊಳ್ಳುವಂತಾಯಿತು. ಎಲ್ಲರ ಮುಂದೆ ನಾನು ಇವತ್ತಿನಿಂದ ಕ್ರಿಸ್ತನವನು, ನಾನು ಕ್ರಿಸ್ತನನ್ನು ಅಂಗೀಕರಿಸ್ತಾ ಇದ್ದೀನಿ, ಕ್ರಿಸ್ತನೇ ನನ್ನ ರಕ್ಷಕನು, ಕ್ರಿಸ್ತನೇ ನನ್ನ ಒಡೆಯನು ಅಂತ ಬಹಿರಂಗವಾಗಿ ಅದನ್ನು ಹೇಳಿಕೊಳ್ಳುವಂಥದ್ದು ಎಲ್ಲರ ಮುಂದೆ. ಆದರೆ ಇದನ್ನು ಹೇಳ್ಕೊಳ್ಳೋದಕ್ಕೆ ಕೆಲವರು ನಾಚಿಕೆ ಪಡ್ತಾ ಇರ್ತಾರೆ. ಯಾಕಂತಂದರೆ ನಾವು ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 38ನೇ ವಚನ, ವ್ಯಭಿಚಾರಣಿಯಂತಿರುವ ಈ ಪಾಪಿಷ್ಟಿ ಸಂತತಿಯಲ್ಲಿ ಯಾವನು ನನಗೆ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅನ್ನಂತೆ. ಈ ವ್ಯಭಿಚಾರಣಿಯಂತಿರುವ ಈ ಪಾಪಿಷ್ಟಿ ಸಂತತಿಯಲ್ಲಿ ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತಾನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧಾತ್ಮ ದೇವದೂತರ ಸಮೇತವಾಗಿ ಬರುವಾಗ ನಾಚಿಕೊಳ್ಳುವನು ಅಂದನು. ಅರ್ಥವಾಯ್ತರ? ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ ಖಂಡಿತವಾಗಿಯೂ ನಂಬುವುದಲ್ಲ, ಬರೀ ಬಾಯಿ ಮಾತಿನಿಂದ ಹೇಳೋದಾಗಲಿ ಅಥವಾ ನಾನು ನಂಬಿದ್ದೀನಿ ಅಂತ ಹೇಳೋದಾಗಲಿ ಚರ್ಚಿಗೆ ಬರೋದೇ ಅಲ್ಲ. ನೀನು ನಂಬಿದ್ದೀಯ ಅನ್ನುವುದಕ್ಕೆ ಬಹಿರಂಗವಾದ ಸಾಕ್ಷಿ ಯಾವುದು? ದೀಕ್ಷಾ ಸ್ನಾನ. ದೀಕ್ಷಾ ಸ್ನಾನ ಅನ್ನೋದು ಅದು ಬಹಿರಂಗವಾಗಿ ಅಥವಾ ಭೌತಿಕವಾಗಿ ನಡೆಯಬೇಕಾಗಿರುವಂಥ ಕಾರ್ಯ. ಖಂಡಿತವಾಗಿಯೂ ಈ ಕಾರ್ಯ ನಡೆಯಲೇಬೇಕು. ನೀವು ಯೇಸು ಕ್ರಿಸ್ತನನ್ನು ಶಿಲುಬೆ ಮೇಲೆ ಹಾಕಿದಾಗ ಒಬ್ಬ ಕಳ್ಳನು ಕೇಳುವಂಥ ಒಂದು ಸಂದರ್ಭವನ್ನು ನೀವು ತೋರಿಸಬಹುದು. ಲೂಕ ಸುವಾರ್ತೆ 23ನೇ ಅಧ್ಯಾಯ
39, 40, 41, 42 ವಚನಗಳನ್ನು ನೀವು ತೋರಿಸಬಹುದು. ನಾನೊಂದು ಸರಿ ಓದ್ತೀನಿ ನೋಡಿ. ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನೂ ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ. ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೋ ಅಲ್ಲದ್ದೇನೂ ಮಾಡಲಿಲ್ಲ ಎಂದು ಹೇಳಿ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಅಂದರೆ ಈ ಮಾತನ್ನು ನೀವು ತಗೋಬೋದು. ಅಂದರೆ ಶಿಲುಬೆ ಮೇಲೆ ಇದ್ದಂಥ ಒಬ್ಬ ಕಳ್ಳನನ್ನು ಯೇಸು ಸ್ವಾಮಿ ಹೇಳಿದ್ದೇನು? ಇವತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವಿ ಅಂತ ಯೇಸು ಸ್ವಾಮಿ ಹೇಳಿದ್ರಲ್ಲ. ಈತನ ದೀಕ್ಷಾ ಸ್ನಾನ ಪಡ್ಕೊಂಡಿರಲಿಲ್ವಲ್ಲ, ಮತ್ತೆ ಈತನ್ನ ಹೆಂಗೆ ಅಂತ ನೀವು ಕೇಳ್ಬೋದು. ಆದರೆ ಆ ವ್ಯಕ್ತಿ ಶಿಲುಬೆಯ ಮೇಲೆ, ಅಂದರೆ ಶಿಲುಬೆ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಆತನು ದೇವರ ಕಡೆಗೆ ತಿರುಗಿಕೊಂಡಿದ್ದು, ಮಾರು ಮನಸ್ಸು ಹೊಂದಿದ್ದು, ಪಶ್ಚಾತ್ತಾಪ ಪಟ್ಟಿದ್ದು ಶಿಲುಬೆಯ ಮೇಲೆ ಇದ್ದಾಗ. ಆತನಿಗೆ ಶಿಲುಬೆಯಿಂದ ಕೆಳಗೆ ಇಳಿದು ಬಂದು ದೀಕ್ಷಾ ಸ್ನಾನ ಪಡೆದುಕೊಳ್ಳುವಂಥ ಅವಕಾಶ ಇಲ್ಲ. ಅರ್ಥವಾಯ್ತರ? ಆದರೆ ನಮಗಾಗಿಲ್ಲ, ನಮಗಂಗಿಲ್ಲ. ಹಾಗಾಗಿ ನಾಳೆ ಇನ್ನೊಂದು ಗಂಟೆಯಲ್ಲಿ ಸಾಯುವ ಸ್ಥಿತಿಯಲ್ಲಿದ್ದಂಥ ವ್ಯಕ್ತಿ ದೇವರ ಕಡೆಗೆ ತಿರುಗಿಕೊಂಡು ಮಾರು ಮನಸ್ಸು ಒಂದು ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನನ್ನೇ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ ಮೇಲೆ ಅವನು ಅಂಗೀಕರಿಸಿದರೆ ಆತನಿಗೂ ಕೂಡ ಕ್ಷಮೆ ಇರುತ್ತೆ. ಆದರೆ ನಿನಗೆ ದೀಕ್ಷಾ ಸ್ನಾನ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದ್ದರೂ ಕೂಡ ನೀನು ಆ ಸಮಯವನ್ನು ವ್ಯರ್ಥವಾಗಿ ನೋಡಿದರೆ ರಕ್ಷಣೆ ಇಲ್ಲ. ಸೊ ಹಾಗಾಗಿ ವಾಕ್ಯಗಳನ್ನು ನಾವು ಬಹಳ ಸೂಕ್ಷ್ಮವಾಗಿ ನೋಡುವ ಅವಶ್ಯಕತೆ ಇದೆ. ದಯವಿಟ್ಟು ನಂಬುವುದೊಂದೇ ಅಲ್ಲ, ನಂಬಿ ದೀಕ್ಷಾ ಸ್ನಾನ ಕೂಡ ಪಡೆದುಕೊಳ್ಳಬೇಕು. ಥ್ಯಾಂಕ್ ಯು.